ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಲೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. In this video we are going to discuss the concepts like system of units, and in system of units we are going to study CGS system, FPS system, MKS system and SI system of units. And in SI system of units there are 7 fundamental units and 2 supplementary units. We are going to understand all these concepts in this particular video, and this video is part 2 of this chapter, that means units and measurement, and this is the second chapter of first PUC physics according to NCERT syllabus. And if you haven't checked the previous episodes, that means episode of the first chapter physical world or the first part of this chapter, you can check the links in the description or you can check our channel. Okay, let's start now and begin with system of units. We can define system of units like this: a complete set of units, both fundamental and derived units, is called system of units. Let me define it again. A complete set of units, both fundamental and derived units, is called system of units. We already studied and understood what is the meaning of fundamental and derived unit. We can define fundamental unit like this: unit which can be expressed independent of each other is called fundamental unit. And we can define derived unit like this: units which are derived from fundamental units are called derived units. ಕನ್ನಡದಲ್ಲಿ ಹೇಳೋದಾದರೆ ನಾವು ಈಗಾಗಲೇ ಅಂತ ಹೇಳಿದ್ರೆ ಈ ಚಾಪ್ಟರ್ನ ಫಸ್ಟ್ ಪಾರ್ಟ್ ಏನಿದೆ ಅದರೊಳಗೆ ಫಂಡಮೆಂಟಲ್ ಯೂನಿಟ್ ಅಂದರೆ ಏನು, ನಂತರ ಡಿರೈವ್ಡ್ ಯೂನಿಟ್ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ದೇವೆ. ಈಗ ನಮಗೆ ಗೊತ್ತಿದೆ ಹಲವಾರು ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಾವೆ ಅಂತ ಹೇಳಿದರೆ ಲೆಂತ್, ಮಾಸ್, ಟೈಮ್, ಪ್ರೆಷರ್, ಫೋರ್ಸ್, ನಂತರ ಏರಿಯಾ, ವಾಲ್ಯೂಮ್, ಈ ರೀತಿ ಬಹಳಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಾವೆ. ಅದರೊಳಗೆ ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ ಏನಿದ್ದಾವೆ ಅವುಗಳನ್ನು ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು, ಅಥವಾ ಆ ಒಂದು ಫಿಸಿಕಲ್ ಕ್ವಾಂಟಿಟೀಸ್ನ ಯೂನಿಟ್ಸ್ ಏನಿದ್ದಾವೆ ಅವುಗಳನ್ನು ಇಂಡಿಪೆಂಡೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು. ಅವುಗಳನ್ನು ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರೀತಾರೆ. ನಂತರ ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಾವೆ. ಆ ಒಂದು ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ನ ಯೂನಿಟ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ನಾವು ಫಂಡಮೆಂಟಲ್ ಯೂನಿಟ್ಸ್ ಏನಿರ್ತಾವೆ ಅವುಗಳನ್ನು ಕಂಬೈನ್ ಮಾಡಬೇಕು. ಅಂತಹ ಫಿಸಿಕಲ್ ಕ್ವಾಂಟಿಟೀಸನ್ನು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೇವೆ. ಅಂತಹ ಫಿಸಿಕಲ್ ಕ್ವಾಂಟಿಟೀಸ್ನ ಯೂನಿಟ್ಸ್ ಏನಿರುತ್ತೆ ಅವುಗಳನ್ನು ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೇವೆ. ಸರಿ, ಓಕೆ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾದರೆ ಈ ಒಂದು ಸಿಸ್ಟಮ್ ಆಫ್ ಯೂನಿಟ್ಸಲ್ಲಿ ನಾವೇ ಸ್ಟಡಿ ಮಾಡ್ತೇವೆ CGS ಸಿಸ್ಟಮ್, FPS ಸಿಸ್ಟಮ್, MKS ಸಿಸ್ಟಮ್, ನಂತರ SI ಸಿಸ್ಟಮನ್ನು ಸ್ಟಡಿ ಮಾಡ್ತೇವೆ. ನಾವು ಈಗ ಸ್ಟಾರ್ಟಿಂಗಲ್ಲಿ CGS ಸಿಸ್ಟಮ್ನಿಂದ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇನ್ CGS ಸಿಸ್ಟಮ್, ಲೆಂತ್ ಈಸ್ ಮೆಜರ್ಡ್ ಇನ್ ಸೆಂಟಿಮೀಟರ್, ಮಾಸ್ ಈಸ್ ಮೆಜರ್ಡ್ ಇನ್ ಗ್ರಾಮ್ಸ್ ಆ್ಯಂಡ್ ಟೈಮ್ ಈಸ್ ಮೆಜರ್ಡ್ ಇನ್ ಸೆಕೆಂಡ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, in CGS system, length is measured in centimeter, mass is measured in grams and time is measured in seconds. ಓಕೆ, ಈಗ ಈ ಲೆಂತ್ ಏನಿದೆ ಅಥವಾ ಉದ್ದ ಏನಿದೆ ಅವುಗಳನ್ನು ನಾವೇನು ಮಾಡ್ಬೋದು, ಸೆಂಟಿಮೀಟ್ರಲ್ಲಿ ಮೆಷರ್ ಮಾಡಿ ಎಕ್ಸ್ಪ್ರೆಸ್ ಮಾಡ್ಬೋದು. ನಂತರ ಮೀಟರ್ ಅಂತ ಇದೆ, ಮೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅದೇ ರೀತಿ ಫೀಟ್ ಅಥವಾ ಫೂಟ್ ಅಂತ ಇರುತ್ತೆ, ಅದರಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡಬಹುದು. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮೆಷರ್ ಮಾಡಿ ಎಕ್ಸ್ಪ್ರೆಸ್ ಮಾಡಬಹುದು. ಅವುಗಳಲ್ಲಿ ಈ ರೀತಿ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಆ ಸಿಸ್ಟಮ್ಗಳಲ್ಲಿ ಒಂದೊಂದು ಸಿಸ್ಟಮ್ನಲ್ಲಿ ಒಂದೊಂದು ರೀತಿಯಲ್ಲಿ ಅವುಗಳನ್ನು ಮೆಷರ್ ಮಾಡಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅಂತಹ ಬೇರೆ ಬೇರೆ ಟೈಪ್ಸಲ್ಲಿ ಈಗ ಯಾವುದಿದೆ, CGS ಇದೆ, FPS ಇದೆ, MKS ಇದೆ, ನಂತರ SI ಸಿಸ್ಟಮನ್ನು ನಾವು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಸ್ಟಡಿ ಮಾಡ್ತಾ ಇದ್ದೇವೆ. ಓಕೆ, ನಾವು ಇನ್ CGS ಸಿಸ್ಟಮ್ ಲೆಂತ್ ಏನಿದೆ ಅದನ್ನು ಸೆಂಟಿಮೀಟ್ರಲ್ಲಿ ಮೆಷರ್ ಮಾಡ್ತೇವೆ. ಓಕೆ, ಸೊ ಸಿ, ನಂತರ ಮಾಸ್ ಏನಿದೆ ಅದನ್ನು ಗ್ರಾಮ್ಸಲ್ಲಿ ಮೆಷರ್ ಮಾಡ್ತೇವೆ, ಸೊ G. ನಂತರ ಟೈಮ್ ಏನಿದೆ ಅದನ್ನು ಸೆಕೆಂಡ್ಸಲ್ಲಿ ಮೆಷರ್ ಮಾಡ್ತೇವೆ. ಸೊ ಲೆಂತ್, ಮಾಸ್, ಟೈಮ್ ಇದನ್ನು ಏನು ಮಾಡ್ತೇವೆ ನಾವು ಸೆಂಟಿಮೀಟರ್, ಗ್ರಾಮ್ಸ್, ಸೆಕೆಂಡ್ಸ್, ಸೆಂಟಿಮೀಟರ್, ಗ್ರಾಮ್ಸ್, ಸೆಕೆಂಡ್ಸ್. ಸೊ ಅದನ್ನು ಏನು ಮಾಡ್ತೇವೆ ನಾವು CGS ಸಿಸ್ಟಮ್ ಅಂತ ಹೆಸರು ಕೊಟ್ಟಿದ್ದೇವೆ. ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ಈಗ ನೆಕ್ಸ್ಟ್ FPS ಸಿಸ್ಟಮ್. ಈಗ ಅದನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಯಾವ ರೀತಿ ಮೆಷರ್ ಮಾಡ್ತಾ ಇದ್ದಾರೆ ಲೆಂತ್, ಮಾಸ್, ಟೈಮನ್ನು ಅಂತ. ಇಲ್ಲಿ ನೋಡೋಣ. ಈಗ
In FPS system, length, mass and time are measured in foot, pounds and seconds. Length in foot F, mass in pounds P, ನಂತರ time in seconds S. ಇವಿಷ್ಟು ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಈಗ ನೆಕ್ಸ್ಟ್ ಏನಿದೆ, MK ಸಿಸ್ಟಮ್ ನಂತರ SI ಸಿಸ್ಟಮ್. SI ಸಿಸ್ಟಮ್ನಲ್ಲಿ 7 ಫಂಡಮೆಂಟಲ್ ಯೂನಿಟ್ಸ್ ಆ್ಯಂಡ್ 2 ಸಪ್ಲಿಮೆಂಟರಿ ಯೂನಿಟ್ಸ್ ಇವುಗಳನ್ನು ಸ್ಟಡಿ ಮಾಡ್ತಾ ಇದ್ದಾವೆ. ಇದನ್ನು ರಬ್ ಮಾಡಿ ಮತ್ತೊಮ್ಮೆ ಬರೀತಾನೆ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮೊದಲು ಈ ಒಂದು ಕ್ಲಾಸ್ ಹೇಗಾಗಿದೆ ಅದರ ಬಗ್ಗೆ, ನಂತರ ಏನೇನು ತಿಳಿದುಕೊಂಡಿದ್ದೀರಾ ಅದನ್ನು ಸಮರೈಸ್ ಮಾಡೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಸಮರೈಸ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೆ, ಮುಂದಿನ ವಿಡಿಯೋಗಳು ಹೇಳ್ತಾ ಇರ್ತೇನೆ. ಕಮೆಂಟ್ ಮಾಡೋದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀರಿ, ಅವರು ತಪ್ಪದೇ ತಿಳಿಸಿ. ಅಂದರೆ ಸ್ಟೂಡೆಂಟ್ಸ್ ಕಡೆಯಿಂದ ಟೀಚರ್ಸಿಗೆ ಮೋಟಿವೇಶನ್ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಇದೊಂದೇ ರೀತಿಯಲ್ಲಿ ಸಿಗುತ್ತೆ. ಸೊ ಓಕೆ, ಕಂಟಿನ್ಯೂ ಮಾಡುವ. ಇಲ್ಲಿವರೆಗೆ ನಾವು CGS ಸಿಸ್ಟಮ್ ನಂತರ FPS ಸಿಸ್ಟಮನ್ನು ಸ್ಟಡಿ ಮಾಡಿದ್ವಿ. ಈಗ MKS ಸಿಸ್ಟಮ್ ನಂತರ SI ಸಿಸ್ಟಮನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ MKS ಸಿಸ್ಟಮನ್ನು ಸ್ಟಡಿ ಮಾಡೋಣ, ಸರಿ? ಓಕೆ. ಇನ್ MKS ಸಿಸ್ಟಮ್, ಲೆಂತ್, ಮಾಸ್ ಆ್ಯಂಡ್ ಟೈಮ್ ಆರ್ ಮೆಜರ್ಡ್ ಇನ್ ಮೀಟರ್, ಕಿಲೋಗ್ರಾಮ್ ಆ್ಯಂಡ್ ಸೆಕೆಂಡ್. ಲೆಂತ್ ಇನ್ ಮೀಟರ್ M, ಮಾಸ್ ಇನ್ ಕಿಲೋಗ್ರಾಮ್ K, ನಂತರ ಟೈಮ್ ಇನ್ ಸೆಕೆಂಡ್ S. MKS ಸಿಸ್ಟಮ್. ಈಗ ನಾವೇನು ಮಾಡಿದ್ವಿ, ಈಗ CGS ಸಿಸ್ಟಮ್, FPS ಸಿಸ್ಟಮ್ ನಂತರ MKS ಸಿಸ್ಟಮನ್ನು ಸ್ಟಡಿ ಮಾಡಿದ್ವಿ. ಈಗ ನೆಕ್ಸ್ಟ್ ಏನಿದೆ, SI ಸಿಸ್ಟಮ್ ಇದೆ. ಅದನ್ನು ಏನು ಅಂತ ತಿಳ್ಕೊಳ್ಳೋದಾದರೆ ಈಗೇನಾಗುತ್ತೆ, ಮೊದಲೇನಾಗ್ತಿತ್ತು ಅಂತಂದರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಿಸ್ಟಮ್ ಆಫ್ ಯೂನಿಟ್ಸನ್ನು ಯೂಸ್ ಮಾಡ್ತಿದ್ರು ಅಂತ ಹೇಳಿದರೆ, ಕೆಲವು ದೇಶಗಳಲ್ಲಿ CGF ಸಿಸ್ಟಮನ್ನು, ಅಂದರೆ ಮತ್ತು ಕೆಲವು ದೇಶಗಳಲ್ಲಿ FPS ಸಿಸ್ಟಮನ್ನು, ಮತ್ತು ಕೆಲವು ದೇಶಗಳಲ್ಲಿ MKS ಸಿಸ್ಟಮನ್ನು, ಈ ರೀತಿ ಬೇರೆ ಬೇರೆ ಸಿಸ್ಟಮ್ ಆಫ್ ಯೂನಿಟ್ಸನ್ನು ಬೇರೆ ಬೇರೆ ದೇಶಗಳು ಯೂಸ್ ಮಾಡ್ತಾಯಿದ್ರು. ಆವಾಗೇನಾಗುತ್ತೆ, ಯಾವುದೊಂದು ದೇಶದಲ್ಲಿ CGS ಸಿಸ್ಟಮ್ನ ಯೂಸ್ ಮಾಡ್ತಾಯಿದ್ರು, ಅವರು FPS ಸಿಸ್ಟಮನ್ನು ಯೂಸ್ ಮಾಡ್ತಾ ಇರುವಂತಹ ದೇಶಕ್ಕೆ ಹೋದರೆ ಏನಾಗುತ್ತೆ, ಅವರಿಗೆ ಈ ಒಂದು ಸಿಸ್ಟಮ್ ಆಫ್ ಯೂನಿಟ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ. ಈಗ ಒಂದು ಕಡೆ ಏನು ಮಾಡ್ತಾರೆ, ಈ ಒಂದು ಮಾಸ್ ಏನಿದೆ ಅದನ್ನು ಗ್ರಾಮ್ಸಲ್ಲಿ, ಮತ್ತೊಂದು ಕಡೆ ಕಿಲೋಗ್ರಾಮ್ಸಲ್ಲಿ ಮೆಷರ್ ಮಾಡ್ತಾರೆ. ಅದೇ ರೀತಿ ಒಂದು ಕಡೆ ಮೀಟ್ರಲ್ಲಿ ಮೆಷರ್ ಮಾಡ್ತಾರೆ, ಮತ್ತೊಂದು ಕಡೆ ಫೂಟಲ್ಲಿ ಮೆಷರ್ ಮಾಡ್ತಾರೆ, ಮತ್ತೊಂದು ಕಡೆ ಸೆಂಟಿಮೀಟ್ರಲ್ಲಿ ಮೆಷರ್ ಮಾಡ್ತಾರೆ. ಈ ರೀತಿ ಅವ್ರಿಗೆ ಕನ್ವರ್ಷನ್ ಸರಿಯಾಗಿ ಗೊತ್ತಾಗದೇ ಇದ್ದರೆ ತೊಂದರೆ ಆಗ್ತದೆ, ಅಂದರೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಜನರಲಾಗಿ ಹೇಳೋದಿತ್ತು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಶಾಪ್ ಇದೆ ಅಂತ ತಿಳ್ಕೊಳ್ಳಿ, ನೀವು ಬೇರೆ ಯಾವುದೋ ಒಂದು ಸ್ಟೇಟಿಗೆ ಹೋಗಿದ್ದೀರ, ಅಲ್ಲಿ ಲ್ಯಾಂಗ್ವೇಜ್ ನಿಮಗೆ ಬರೋಲ್ಲ, ನಿಮ್ಮ ಲ್ಯಾಂಗ್ವೇಜ್ ಅವ್ರಿಗೆ ಬರೋಲ್ಲ. ಆವಾಗೇನಾಗುತ್ತೆ, ನಿಮಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಒಂದು ದೇಶದಿಂದ ಅಂತ ಹೇಳಿದ್ರೆ, ಒಂದು ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ, CGS ಸಿಸ್ಟಮನ್ನು ಯೂಸ್ ಮಾಡ್ತಾ ಇದ್ದಾರೆ. ಅವರು MKS ಸಿಸ್ಟಮಿಗೆ ಹೋದ್ರೆ ಏನಾಗುತ್ತೆ, ಅಂದರೆ MKS ಸಿಸ್ಟಮನ್ನು ಯೂಸ್ ಮಾಡ್ತಿರೋ ದೇಶಕ್ಕೆ ಹೋದರೆ ಏನಾಗುತ್ತೆ, ಅವರಿಗೆ ಈ ಸಿಸ್ಟಮ್ ಆಫ್ ಯೂನಿಟ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಈಗ ಈ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋದರೆ ಅಂತ ಹೇಳಿದ್ರೆ, ಈಗ CGS ಸಿಸ್ಟಮನ್ನು ಯೂಸ್ ಮಾಡ್ತಾ ಇರೋ ದೇಶದಿಂದ ಮತ್ತೊಂದು ದೇಶಕ್ಕೆ ಹೋದರೆ ತೊಂದರೆ ಆಗುತ್ತಲ್ಲ, ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ, MKS ಅಥವಾ FPS ಅನ್ನು ಯೂಸ್ ಮಾಡ್ತಾ ಇರುವಂಥ ದೇಶಕ್ಕೆ ತೊಂದರೆ ಆಗುತ್ತಲ್ಲ, ಆ ರೀತಿ ತೊಂದರೆ ಆಗಬಾರ್ದು. ಯಾವ ದೇಶದಿಂದ ಯಾವ ದೇಶಕ್ಕೆ ಹೋದರೂ ಕೂಡ ಅವರಿಗೆ ಈ ಸಿಸ್ಟಮ್ ಆಫ್ ಯೂನಿಟ್ಸ್ ಏನು ಅರ್ಥ ಆಗಬೇಕು. ಅದರ ಸಲುವಾಗಿ ಏನು ಮಾಡಿದ್ರು, ಎಲ್ಲ ದೇಶಗಳಲ್ಲಿ ಅಂತ ಹೇಳಿದ್ರೆ, ಈ ಪ್ರಪಂಚದ ಬೇರೆ ಬೇರೆ ದೇಶಗಳೇನಿದ್ದಾವೆ, ಬೇರೆ ಬೇರೆ ನೇಷನ್ಸ್ ಏನಿದ್ದಾವೆ, ಎಲ್ಲ ಕಡೆ ಕೂಡ ಒಂದೇ ರೀತಿಯ ಸಿಸ್ಟಮ್ ಆಫ್ ಯೂನಿಟ್ಸ್ ಇರಬೇಕು ಅಂತ ಹೇಳಿದ್ರೆ, ಈಗ ಲೆಂತ್ ಏನಿದೆ ಅದನ್ನು ಎಲ್ಲ ದೇಶಗಳಲ್ಲೂ ಕೂಡ ಇದೇ ರೀತಿ ಮೆಷರ್ ಮಾಡಬೇಕು, ಅಥವಾ ಇದರೊಳಗೆ ಎಕ್ಸ್ಪ್ರೆಸ್ ಮಾಡಬೇಕು ಅದರ ಯೂನಿಟ್ಸನ್ನು. ಆ ರೀತಿ ಒಂದನ್ನು ಎಸೆಪ್ಟ್ ಮಾಡಿದರು. ಆ ಒಂದು ಸಿಸ್ಟಮ್ ಏನಿದೆ ಅದನ್ನು SI ಸಿಸ್ಟಮ್ ಅಂತ ಕರೀತಾರೆ. ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಸಿಸ್ಟಮ್ ಆಫ್ ಯೂನಿಟ್ಸ್ ಈಸ್ ಕಾಲ್ಡ್ SI ಸಿಸ್ಟಮ್. ಇದನ್ನು ಗ್ಲೋಬಲಿ ಅಕ್ಸೆಪ್ಟೆಡ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕೂಡ ಕರೀತಾರೆ. ಅರ್ಥ ಆಯ್ತಾ ಅಂತ ಹೇಳಿದ್ರೆ, ಅದು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋದರೂ ಕೂಡ ಈ ಸಿಸ್ಟಮ್ ಆಫ್ ಯೂನಿಟ್ಸನ್ನು ಅರ್ಥ ಆಗಬೇಕು, ಎಲ್ಲರಿಗೂ ಕೂಡ ಅರ್ಥ ಆಗಬೇಕು. ಅರ್ಥ ಆಗಬೇಕಾದ್ರೆ ಏನು, ಈಗ ಎಲ್ಲ ದೇಶಗಳಲ್ಲೂ ಕೂಡ ಒಂದೇ ರೀತಿಯ ಸಿಸ್ಟಮ್ ಆಫ್ ಯೂನಿಟ್ಸ್ ಇರಬೇಕು. ಆ ಒಂದು ಒಂದೇ ರೀತಿಯ ಸಿಸ್ಟಮ್ ಆಫ್ ಯೂನಿಟ್ಸ್ ಏನಿದೆ ಅದನ್ನು SI ಸಿಸ್ಟಮ್ ಅಂತ ಕರೀತಾರೆ. ಕ್ಲಿಯರ್ ಆಯಿತಾ? ಈಗ ಈ ಒಂದು SI ಸಿಸ್ಟಮ್ ಏನಿದೆ ಅದರೊಳಗೆ 7 ಫಂಡಮೆಂಟಲ್ ಯೂನಿಟ್ಸ್ ಇರ್ತದೆ. ಅಂದರೆ ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ಈಗಾಗಲೇ ಗೊತ್ತಿದೆ ಯಾವುದು, ಅವುಗಳನ್ನು ಇಂಡಿಪೆಂಡೆಂಟ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಸೊ SI ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್, ಅದನ್ನು M ಅಂತ ಬರೀತಾರೆ ಅಂತ ಹೇಳಿದ್ರೆ, ಈಗ 1 ಬರೆದು M ಅಂತ ಬರೆದ್ರೆ 1 ಮೀಟರ್, 2 ಬರೆದು M ಅಂತ ಬರೆದ್ರೆ 2 ಮೀಟರ್, ಈ ರೀತಿ. ನಂತರ ಮಾಸ್ ಏನಿದೆ ಅದರ SI ಯೂನಿಟ್ ಕಿಲೋಗ್ರಾಮ್ ಅಂದರೆ kg ಆಗಿರುತ್ತೆ. ಇದನ್ನು ಈ ರೀತಿ ಬರಿಬೋದು ನಾವೀಗ, ಏನು 20 kg, 40 kg, 60 kg ಈ ರೀತಿ ಬರಿಬೋದು. ನೆಕ್ಸ್ಟ್ ಟೈಮ್ ಏನಿದೆ ಅದರ SI ಯೂನಿಟ್
ಸೆಕೆಂಡ್ಸ್ ಅಂತ ಹೇಳಿದ್ರೆ ಈಗ 10 ಸೆಕೆಂಡ್ 20 ಸೆಕೆಂಡ್ಸ್ 40 ಸೆಕೆಂಡ್ಸ್ ಈ ರೀತಿ ಬರಿಬೋದು. ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಏನಿದೆ ಅದರ SI ಯೂನಿಟ್ ಆಂಪಿಯರ್ ಆಗಿರುತ್ತೆ, ಅದನ್ನು ಕ್ಯಾಪಿಟಲ್ A ಅಂತ ಎಕ್ಸ್ಪ್ರೆಸ್ ಮಾಡ್ತಾರೆ. ನಂತರ ಟೆಂಪ್ರೇಚರ್, ಇದರ SI ಯೂನಿಟ್ ಏನಾಗಿರುತ್ತೆ ಕೆಲ್ವಿನ್ ಆಗಿರುತ್ತೆ. ನಮಗೇನು ಗೊತ್ತಿದೆ ಈಗ ಟೆಂಪ್ರೇಚರನ್ನು ಡಿಗ್ರಿ ಸೆಲ್ಸಿಯಸಲ್ಲಿ ಕೂಡ ಮೆಜರ್ ಮಾಡ್ತಾರೆ, ಆದರೆ ಟೆಂಪ್ರೇಚರ್ನ SI ಯೂನಿಟ್ ಏನಿದೆ ಅದು ಕೆಲ್ವಿನ್ ಆಗಿರುತ್ತೆ, ಅದನ್ನು K ಅನ್ನೋ ಲೆಟರ್ನಿಂದ ಎಕ್ಸ್ಪ್ರೆಸ್ ಮಾಡ್ತಾರೆ. ನೆಕ್ಸ್ಟ್ ಯಾವುದು ಅಮೌಂಟ್ ಆಫ್ ಸಬ್ಸ್ಟಾನ್ಸ್ ಅಂತ ಇರುತ್ತೆ, ಅದರ SI ಯೂನಿಟ್ ಮೋಲ್ ಆಗಿರುತ್ತೆ, ಅದನ್ನು MOL ಅಂತ ಬರೆದು ರಿಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಲ್ಯೂಮಿನಸ್ ಇಂಟೆನ್ಸಿಟಿ ಅಂತ ಇರುತ್ತೆ, ಅದರ SI ಯೂನಿಟ್ ಕ್ಯಾಂಡೆಲಾ ಆಗಿರುತ್ತೆ, ಅದನ್ನು CD ಅಂತ ಬರೀತಾರೆ. ಈ ರೀತಿ CD ಅಂತ ಬರೀತಾರೆ. ಅರ್ಥ ಆಯ್ತಾ? ಸರಿ, ಈಗ ಮತ್ತೇನು ಹೇಳಿದೆ ನಾನು, 2 ಸಪ್ಲಿಮೆಂಟ್ರಿ ಯೂನಿಟ್ಸ್ ಇರ್ತಾವೆ ಅಂತ ತಿಳ್ಕೊಂಡಿದ್ದೆ ಹೇಳಿದ್ದೆ ನಾನು, ಅದ್ರ ಬಗ್ಗೆ ಈಗ ನೆಕ್ಸ್ಟ್ ತಿಳ್ಕೊಳ್ಳೋಣ, ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ SI ಸಿಸ್ಟಮಲ್ಲಿ 2 ಸಪ್ಲಿಮೆಂಟ್ರಿ ಯೂನಿಟ್ಸ್ ಇರ್ತಾವೆ ಅಂತ ಹೇಳಿದ್ದೆ, ಅದು ಯಾವ್ಯಾವುದು ಅಂತಂದರೆ ಆ್ಯಂಗಲ್ ಆಫ್ ಪ್ಲೇನ್, ನಂತರ ಆ್ಯಂಗಲ್ ಇನ್ ಸ್ಪೇಸ್ ಆರ್ ಸಾಲಿಡ್ ಆ್ಯಂಗಲ್, ಇವುಗಳ ಯೂನಿಟ್ಸ್ ಏನಿದ್ದಾವೆ ಅವುಗಳನ್ನು ಸಪ್ಲಿಮೆಂಟ್ರಿ ಯೂನಿಟ್ಸ್ ಅಂತ ಕರೀತಾರೆ. ಈಗ ಈ ಒಂದು ಆ್ಯಂಗಲ್ ಇನ್ ಪ್ಲೇನ್ ಏನಿದೆ ಅದರ SI ಯೂನಿಟ್ ರೇಡಿಯನ್ ಆಗಿರುತ್ತೆ. ನಂತರ ಈ ಒಂದು ಪ್ಲೇನ್ ಅಂತ ಅಂದರೆ ಅದು 2 ಡೈಮೆನ್ಷನಲ್ ಆಗಿರುತ್ತೆ. ನಂತರ ಆ್ಯಂಗಲ್ ಇನ್ ಸ್ಪೇಸ್ ಆರ್ ಸಾಲಿಡ್ ಆ್ಯಂಗಲ್ ಅಂತ ಬರುತ್ತೆ, ಅದರ SI ಯೂನಿಟ್ ಸ್ಟೇರೇಡಿಯನ್ ಅಂತ ಬರುತ್ತೆ, ಅದನ್ನು SR ಅಂತ ಬರೀತಾರೆ. ನಂತರ ಈ ಒಂದು ಆ್ಯಂಗಲ್ ಇನ್ ಸ್ಪೇಸ್ ಅಥವಾ ಸಾಲಿಡ್ ಆ್ಯಂಗಲ್ ಅಂತ ಹೇಳಿದ್ರೆ ಅದು 3 ಡೈಮೆನ್ಷನಲ್ ಆಗಿರುತ್ತೆ. ಈಗ ನಿಮಗೆ 2 ಡೈಮೆನ್ಷನಲ್ 1 ಡೈಮೆನ್ಷನಲ್ ನಂತರ 3 ಡೈಮೆನ್ಷನಲ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಮುಂದಿನ ಚಾಪ್ಟರ್ಗಳಲ್ಲಿ ಸ್ಟಡಿ ಮಾಡೋದು ಇದೆ, ಅದನ್ನು ಮುಂದಿನ ಚಾಪ್ಟರ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನಂತರ ಈ ವಿಡಿಯೋನ ಲೈಕ್ ಮಾಡದಿದ್ರೆ ಲೈಕ್ ಮಾಡಿ, ನಂತರ ನಮ್ಮ ಕ್ಲಾಸ್ ರೂಮ್ ಏನಿದೆ ಈ ಒಂದು ಎಜುಕೇರ್ ಲೈಟ್ ಫಾರ್ ಲೈಫ್ ಅದಕ್ಕೆ ಆದಷ್ಟು ವಿದ್ಯಾರ್ಥಿಗಳು ಜಾಯಿನ್ ಆಗಲಿ. ನಿಮ್ಮ ಗೆಳೆಯರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಗೆಳೆಯರಿಗೆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ, ಅವರಿಗೂ ಕೂಡ ನಮ್ಮ ಕ್ಲಾಸ್ ರೂಮನ್ನು ಜಾಯ್ನ್ ಆಗೋದಕ್ಕೆ ತಿಳಿಸಿ. ವಿಡಿಯೋನ ಪೂರ್ತಿ ನೋಡೋಕ್ಕಾಗಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.